ಅಯೋಧ್ಯೆಯಲ್ಲಿ ರಾಮಲಲ್ಲಾ ದರ್ಶನದಲ್ಲಿ ಮೊದಲ ದಿನವೇ ದಾಖಲೆ ಬರೆದಿದೆ. ಲಕ್ಷಾಂತರ ಜನರು ಬಂದಿದ್ದರಿಂದ ತಳ್ಳಾಟ ನೂಕಾಟವೇ ನಡೆಯಿತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಈ ಸುದ್ದಿಗಳನ್ನು ನೋಡೋಣ ದರ್ಶನ ಭಾಗ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 500 ವರ್ಷಗಳ ಕನಸು ಇಂದು ಸಾಕಾರಗೊಂಡಿದ್ದು ರಾಮ ಮಂದಿರದಲ್ಲಿ ಎಂದಿನಿಂದ ಭಕ್ತರಿಗೆ ದರ್ಶನ ಮತ್ತು ಆರತಿ ಭಾಗ್ಯ ಸಿಗಲಿದೆ. ಬೆಳಗ್ಗೆ 7ರಿಂದ 11:30ರವರೆಗೆ ಮತ್ತು ಮಧ್ಯಾಹ್ನ 2ರಿಂದ 7 ಗಂಟೆಯವರೆಗೆ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಬೆಳಗ್ಗೆ 6:30ರಿಂದ ಜಾಗರಣ, ಶೃಂಗಾರ ಆರತಿ, ಸಂಜೆ 7:30ಕ್ಕೆ ಸಂಧ್ಯಾ ಆರತಿ ನಡೆಯಲಿದೆ. ಆರತಿಗಾಗಿ ಉಚಿತ ಪಾಸ್ಗಳು ಸಹ ಲಭ್ಯವಿರಲಿದೆ. ರಾಮ ಮಂದಿರದಲ್ಲಿ ಎಂದಿನಿಂದ ಭಕ್ತರಿಗೆ ದರ್ಶನ ಮತ್ತು ಆರತಿ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಇಂದು ಅಯೋಧ್ಯೆಗೆ ಸಾಗರೋಪಾದಿಯಲ್ಲಿ ಭಕ್ತರು ಬಂದಿದ್ದು ಮೊದಲ ದಿನವೇ ದಾಖಲೆ ಮಟ್ಟದಲ್ಲಿ ಜನರು ದರ್ಶನ ಪಡೆದಿದ್ದಾರೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ 3 ಲಕ್ಷ ಭಕ್ತರು ದರ್ಶನ ಪಡೆದಿದ್ದಾರೆ. ಅಲ್ಲದೆ ಇನ್ನು 3 ಲಕ್ಷ ಭಕ್ತರು ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಅಂತ ಹೇಳಲಾಗಿದೆ. ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಭಕ್ತರನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟಿದ್ದಾರೆ. ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡ ಭಕ್ತರು ಪೊಲೀಸರು ಅಳವಡಿಸಿದ್ದ ಹಗ್ಗವನ್ನು ಕಿತ್ತೆಸೆದು ಮುನ್ನುಗ್ಗಿ ಬಂದರು. ಆಗ ಭಕ್ತರ ತಲ್ಲಾಡಕ್ಕೆ ಮಣಿದ ಸಿಬ್ಬಂದಿ ಹಿಂದೆ ಸರಿಯಬೇಕಾಯಿತು. ಬಳಿಕ ಮತ್ತೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಸರತಿ ಸಾಲಲ್ಲಿ ಹೋಗುವಂತೆ ಭಕ್ತರಿಗೆ ಮನವಿ ಮಾಡಲಾಯಿತು. ಬಾಲರಾಮನ ದರ್ಶನಕ್ಕೆ ರಸ್ತೆಯುದ್ದಕ್ಕೂ ಸರತಿ ಸಾಲು ನಿಂತದ್ದು ಕಂಡು ಬರ್ತಿತ್ತು. ಅಯೋಧ್ಯೆಯ ಭಕ್ತಿ ಪಥದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಜನ ಕಾಣಿಸುತ್ತಿದ್ದಾರೆ. ಸುಮಾರು 2 ಕಿಲೋಮೀಟರ್ ವರೆಗೆ ಸರತಿ ಸಾಲು ನಿಂತಿತ್ತು. ಈ ವೇಳೆ ವೃದ್ಧರು ಮತ್ತು ವಯಸ್ಸಾದ ಸನ್ಯಾಸಿಗಳು ಅಸ್ವಸ್ಥರಾದ ಘಟನೆಗಳೂ ಕೂಡ ನಡೆದಿವೆ. ಅಯೋಧ್ಯೆಯಲ್ಲಿ ಭಕ್ತರ ದರ್ಶನ ವೇಳೆ ಅವ್ಯವಸ್ಥೆ ಆರೋಪ ಕೇಳಿಬಂದಿದೆ. ಈ ಮಧ್ಯೆ ಅಯೋಧ್ಯೆಯಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ವೈಮಾನಿಕವಾಗಿ ಭಕ್ತರ ನಿರ್ವಹಣಾ ಕಾರ್ಯವನ್ನು ಪರಿಶೀಲನೆ ಮಾಡಿದ್ರು. ರಾಮ ಮಂದಿರದಲ್ಲಿ ದರ್ಶನದ ವೇಳೆ ನೂಕು ಆಗಿತ್ತು. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಭದ್ರತಾ ಸಿಬ್ಬಂದಿ ಹೇಳಿದ್ದಾರೆ. ಅಯೋಧ್ಯೆಗೆ ಇಂದು ಲಕ್ಷಾಂತರ ಭಕ್ತರು ಲಗ್ಗೆ ಇಟ್ಟಿದ್ದು ಶ್ರೀರಾಮ ಮಂದಿರಕ್ಕೂ ಮೊದಲು ಎಲ್ಲರೂ ಹನುಮಾನ್ ಗಡಿಗೆ ಭೇಟಿ ನೀಡಿದ್ರು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಹನುಮಂತನ ದರ್ಶನ ಮಾಡಿ ಬಳಿಕ ಶ್ರೀರಾಮನ ದರ್ಶನಕ್ಕೆ ದೌಡಾಯಿಸಿದ್ರು. ಸಾವಿರಾರು ಭಕ್ತರು ರಾಮನ ದರ್ಶನಕ್ಕೆ ಕಾತರರಾಗಿದ್ದು ಸರತಿ ಸಾಲಲ್ಲಿ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಮಂದಿರದ ಹೊರಗೆ ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟುತ್ತಿದೆ. ಇದೇ ವೇಳೆ ಮಗುವೊಂದು ರಾಮನ ಹಾಡಿಗೆ ಚಪ್ಪಾಳೆ ತಟ್ಟುತ್ತಿರುವ ದೃಶ್ಯ ವೈರಲ್ ಆಗಿದ್ದು ನೋಡುಗರ ಮನಗೆತ್ತಿದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾದ ಕಾರಣ ಸೂರ್ಯವಂಶಿ ಕುಟುಂಬದ 500 ವರ್ಷಗಳ ಶಪಥ ಪೂರ್ಣಗೊಂಡಿದೆ. ಅಯೋಧ್ಯೆಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಸರೇರಾಸಿ ಗ್ರಾಮದ 1100 ಸೂರ್ಯವಂಶಿ ಠಾಕೂರ್ಗಳು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಪೇಟವನ್ನ ಧರಿಸಿದ್ದಾರೆ. ಕಳೆದ ಜನವರಿ 15ರಂದು ಸೂರ್ಯ ಸಂಕ್ರಮಣ ದಿನ ಶಪಥ ಪೂರ್ಣ ಕಾರ್ಯಕ್ರಮ ನಡೆಸಿ ಠಾಕೂರ್ ಕುಟುಂಬದವರು ಪೇಟ ಧರಿಸಿದ್ದಾರೆ. 1528ರಲ್ಲಿ ಗಜರಾಜ ಸಿಂಗ್ ಸೂರ್ಯವಂಶಿ ಕುಟುಂಬ ಮೀರ್ ಭಾಗ್ಯ ವಿರುದ್ಧ ಹೋರಾಟ ನಡೆಸಿದ್ರು. ಅಲ್ಲದೆ ಅಯೋಧ್ಯೆಯಲ್ಲಿ ಮತ್ತೆ ರಾಮ ಮಂದಿರ ನಿರ್ಮಾಣ ಆಗುವವರೆಗೂ ತಲೆಗೆ ಪೇಟ, ಕಾಲಿಗೆ ಚಪ್ಪಲಿ, ಛತ್ರಿ ಹಿಡಿಯೋಲ್ಲ ಎಂದು ಶಪಥ ಮಾಡಿದ್ರು. 10 ತಲೆಮಾರುಗಳಿಂದ ಶಪಥ ನಿಭಾಯಿಸುತ್ತಿದ್ದು ಠಾಕೂರ್ ಕುಟುಂಬ ರಾಮ ಮಂದಿರ ನಿರ್ಮಾಣವಾದ ಹಿನ್ನೆಲೆ ಇದೀಗ ಪೇಟ ಧರಿಸಿದ್ದಾರೆ.
ಅಯೋಧ್ಯೆಯ ರಾಮಲಲ್ಲ ಸರ್ವಾಂಗ ಸುಂದರನಾಗಿ ಕಂಗೊಳಿಸುತ್ತಿದ್ದಾನೆ. ಗುಜರಾತ್ನ ವಜ್ರದ ವ್ಯಾಪಾರಿಯೊಬ್ಬರು ರಾಮನಿಗೆ 11 ಕೋಟಿ ಮೌಲ್ಯದ ಚಿನ್ನದ ಕಿರೀಟ ನೀಡಿದ್ದಾರೆ. ಒಂದೊಂದು ವಜ್ರಾಭರಣವು ಒಂದೊಂದು ವಿಶೇಷತೆಯನ್ನ ಹೊಂದಿದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಸರ್ವಾಂಗ ಸುಂದರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿನ್ನೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀರಾಮ ಸರ್ವಾಂಗ ಸುಂದರನಾಗಿ ಕಂಗೊಳಿಸುತ್ತಿದ್ದಾನೆ. ಗುಜರಾತ್ನ ವಜ್ರದ ವ್ಯಾಪಾರಿಯೊಬ್ಬರು ರಾಮನಿಗೆ 11 ಕೋಟಿ ಮೌಲ್ಯದ ಚಿನ್ನದ ಕಿರೀಟ ನೀಡಿದ್ದಾರೆ. ಸೂರತ್ನ ಗ್ರೀನ್ ಲ್ಯಾಬ್ ಡೈಮಂಡ್ ಕಂಪನಿ ಮಾಲೀಕ ಮುಖೇಶ್ ಪಟೇಲ್ 6 ಕೆಜಿಯ ಕಿರೀಟ ನೀಡಿದ್ದಾರೆ. ಅದರಲ್ಲಿ 4 ಕೆಜಿ ಚಿನ್ನ, ಮುತ್ತು ಮತ್ತು ರತ್ನಗಳನ್ನು ಬಳಸಲಾಗಿದೆ. ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಈ ಕಿರೀಟವನ್ನು ಹಸ್ತಾಂತರಿಸಲಾಗಿದೆ. ಬಾಲರಾಮನ ಕಿರೀಟ ಅತ್ಯಂತ ಸುಂದರವಾಗಿ ವಿನ್ಯಾಸ ಮಾಡಲಾಗಿದೆ. 6 ಕೆಜಿ ತೂಕದ ಈ ಕಿರೀಟದಲ್ಲಿ 4 ಕೆಜಿ ಚಿನ್ನದ ಜೊತೆ ವಜ್ರಗಳನ್ನು ಕೂಡ ಬಳಸಲಾಗಿದೆ. 75 ಕ್ಯಾರೆಟ್ ವಜ್ರ, 135 ಕ್ಯಾರೆಟ್ ಜಾಂಬಿಯನ್ ಪಚ್ಚೆಗಳು, 262 ಕ್ಯಾರೆಟ್ ಮಾಣಿಕ್ಯಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ. ಇನ್ನು ಕಿರೀಟದ ಮಧ್ಯದಲ್ಲಿ ಸೂರ್ಯನ ಲಾಂಛನವಿದೆ. ಶ್ರೀರಾಮನ ವಿಗ್ರಹ ಇಡೀ ವಿಶ್ವದ ಗಮನ ಸೆಳೆದಿದ್ದು ನೋಡಿದವರು ಭಕ್ತಿ ಪರವಶರಾಗುವಂತೆ ಮಾಡ್ತಿದೆ. ಜೊತೆಗೆ ಶ್ರೀರಾಮನಿಗೆ ಇಟ್ಟಿರೋ ಚಿನ್ನದ ತಿಲಕ ಇನ್ನೂ ವಿಶೇಷವಾಗಿದ್ದು 16 ಗ್ರಾಂ ಚಿನ್ನದಲ್ಲಿ ವಿನ್ಯಾಸ ಮಾಡಲಾಗಿದ್ದು ಮಧ್ಯದಲ್ಲಿ 3 ಕ್ಯಾರೆಟ್ ವಜ್ರ ಬಳಸಲಾಗಿದೆ. ಬರ್ಮೀಸ್ ಮಾಣಿಕ್ಯಗಳನ್ನು ಕೂಡ ಬಳಕೆ ಮಾಡಲಾಗಿದೆ. ಅಂತಹ ಪ್ರಜ್ಞೆ ಸೂಚಿಸುವ ಅಜನ ಚಕ್ರ ವಿನ್ಯಾಸ ಮಾಡಲಾಗಿದೆ. ಬಾಲರಾಮನ ಬಲಗೈನ ಬೆರಳಿಗೆ ಪಚ್ಚೆಯ ಉಂಗುರ ಹಾಕಲಾಗಿದ್ದು ಅದಕ್ಕಾಗಿ 4 ಕ್ಯಾರೆಟ್ ವಜ್ರ, 3 ಕ್ಯಾರೆಟ್ ಪಚ್ಚೆ ಬಳಸಲಾಗಿದೆ. ಸುಮಾರು 65 ಗ್ರಾಂ ತೂಕ ಇರೋ ಪಚ್ಚೆ ಉಂಗುರವನ್ನ ರಾಮ ಧಾರಣೆ ಮಾಡಿದ್ದಾನೆ. ಉಂಗುರದ ಮಧ್ಯೆ ಜಾಂಬಿಯನ್ ಪಚ್ಚೆಯು ಪ್ರಕೃತಿ ಸಂಕೇತವಾಗಿದೆ. ಇನ್ನು ಎಡಗೈ ಬೆರಳಿಗೆ ಮಾಣಿಕ್ಯ ಉಂಗುರ ಧಾರಣೆ ಮಾಡಿದ್ದಾನೆ. ಅದಕ್ಕಾಗಿ 26 ಗ್ರಾಂ ವಜ್ರಗಳು ಮತ್ತು ಮಾಣಿಕ್ಯಗಳ ಬಳಕೆ ಮಾಡಲಾಗಿದೆ. ರಾಮ್ಲಲ್ಲಾನ ಕಿವಿಯೋಲೆಗಳು, ನೆಕ್ಲೆಸ್ಗಳಲ್ಲೂ ಕೂಡ ಭಾರಿ ವೈಶಿಷ್ಟ್ಯವಿದೆ. ರತ್ನಖಚಿತ ನೆಕ್ಲೆಸ್ ಬರೋಬ್ಬರಿ 500 ಗ್ರಾಂ ತೂಕವಿದ್ದು 50 ಕ್ಯಾರೆಟ್ ವಜ್ರ, 150 ಕ್ಯಾರೆಟ್ ಮಾಣಿಕ್ಯ, 380 ಕ್ಯಾರೆಟ್ ಪಚ್ಚೆ ಬಳಸಿ ವಿನ್ಯಾಸ ಮಾಡಲಾಗಿದೆ. ಇನ್ನು 660 ಗ್ರಾಂ 5 ಎಳೆಗಳನ್ನು ಒಳಗೊಂಡಿರೋ ರತ್ನಖಚಿತ ಸರವನ್ನ ರಾಮ ಧಾರಣೆ ಮಾಡಿದ್ದು ಅದಕ್ಕಾಗಿ 80 ಕ್ಯಾರೆಟ್ ವಜ್ರ, 550 ಕ್ಯಾರೆಟ್ ಪಚ್ಚೆಗಳ ಬಳಕೆ ಮಾಡಲಾಗಿದೆ. ಇನ್ನು ಶ್ರೀರಾಮನಿಗೆ ಹಾಕಲಾಗಿರೋ ಚಿನ್ನದ ಹಾರ ವಿಶೇಷವಾಗಿದ್ದು ವಿಜಯದ ಸಂಕೇತವನ್ನ ಸೂಚಿಸುವಂತೆ ವಿನ್ಯಾಸ ಮಾಡಲಾಗಿದೆ. ಸುಮಾರು 2 ಕಿಲೋ ತೂಕದ ಚಿನ್ನದ ಹಾರವನ್ನ ವಿಶಿಷ್ಟವಾಗಿ ಹೂಗಳ ವಿನ್ಯಾಸದಲ್ಲಿ ಮಾಡಲಾಗಿದೆ. ರಾಮ ಹಾಗೂ ಪ್ರಕೃತಿ ಜೊತೆಗಿರೋ ನಂಟಿನ ಸಂಕೇತ ಇದು ಸೂಚಿಸುತ್ತೆ. ಅಲ್ಲದೆ ಭಕ್ತಿ ಮತ್ತು ನಮ್ರತೆಯನ್ನ ಕೂಡ ಈ ಮಾಲೆ ಸಂಕೇತಿಸುತ್ತೆ. ಶ್ರೀರಾಮನ ಕೈಗೆ 2 ರತ್ನಖಚಿತ ಕೈಗಡಗಗಳನ್ನು ಹಾಕಲಾಗಿದೆ. ತೋಳಿಗೆ 400 ಗ್ರಾಂ ತೂಕದ ಬಾಜುಬಂದ್ ಹಾಕಲಾಗಿದೆ. 22 ಕ್ಯಾರೆಟ್ ಚಿನ್ನದಲ್ಲಿ ಬಾಜುಬಂದ್ ತಯಾರಿಸಲಾಗಿದೆ. 2 ರತ್ನಖಚಿತ ಬಳೆಗಳು ಸುಮಾರು 850 ಗ್ರಾಂ ತೂಗುತ್ತೆ. ಇನ್ನು 100 ಕ್ಯಾರೆಟ್ ವಜ್ರಗಳು, 320 ಕ್ಯಾರೆಟ್ ಮಾಣಿಕ್ಯಗಳು, ಪಚ್ಚೆಗಳಿಂದ ಇವುಗಳನ್ನು ವಿನ್ಯಾಸ ಮಾಡಲಾಗಿದೆ. ಶ್ರೀರಾಮನಿಗೆ ರತ್ನಖಚಿತ ಸೊಂಟದ ಪಟ್ಟಿ ಹಾಕಲಾಗಿದೆ. ಈ ಸೊಂಟದ ಡಾವು ನಿರ್ಮಿಸಲು 750 ಗ್ರಾಂ ಚಿನ್ನ, 70 ಕ್ಯಾರೆಟ್ ವಜ್ರಗಳನ್ನು ಬಳಸಲಾಗಿದೆ. ಸುಮಾರು 850 ಕ್ಯಾರೆಟ್ ಮಾಣಿಕ್ಯಗಳು, ಪಚ್ಚೆಗಳ ಬಳಕೆ ಕೂಡ ಮಾಡಲಾಗಿದೆ. ಶಕ್ತಿ, ಶಾಶ್ವತ ಸದ್ಗುಣಗಳು, ಧೈರ್ಯ, ಉತ್ಸಾಹದ ಸಂಕೇತ ಇದು ಸೂಚಿಸುತ್ತೆ. ಜೊತೆಗೆ ಬುದ್ಧಿವಂತಿಕೆ, ಶುದ್ಧತೆ ಮತ್ತು ಸೊಬಗುಗಳನ್ನು ಪ್ರತಿಬಿಂಬಿಸುತ್ತೆ. ಶ್ರೀರಾಮನ ಕಾಲಿಗೆ ವಜ್ರಖಚಿತ ಕಾಲುಂಗರ ಹಾಕಲಾಗಿದೆ. ಸುಮಾರು 400 ಗ್ರಾಂ ತೂಕ ಇರೋ ಕಾಲುಂಗರವನ್ನ ಶ್ರೀರಾಮ ಧಾರಣೆ ಮಾಡಿದ್ದಾನೆ. ವಜ್ರಗಳು ಮತ್ತು ಮಾಣಿಕ್ಯಗಳಿಂದ ಕಾಲುಂಗುರ ವಿನ್ಯಾಸ ಮಾಡಲಾಗಿದ್ದು ಇದು ಶ್ರೀಮಂತಿಕೆ ಮತ್ತು ದೈವಿಕ ಅನುಗ್ರಹ ಪ್ರತಿಬಿಂಬಿಸುತ್ತೆ. ರಾಮಲಲ್ಲ
ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾದ್ರೂ ಕೈಕಮಲ ಜಟಾಪಟಿ ಮಾತ್ರ ನಿಂತಿಲ್ಲ. ಸಿಎಂ ಜೈ ಶ್ರೀರಾಮ್ ಹೇಳಿದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಕೊಟ್ಟರೆ ಬಿಜೆಪಿ ನಾಯಕರು ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಮರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ರಾಜ್ಯದಲ್ಲಿ ಮತ್ತೆ ರಾಮ ರಾಜಕೀಯ ಭುಗಿಲೆದ್ದಿದ್ದು ಇಂದು ಕೈಕಮಲ ನಾಯಕರ ಮಧ್ಯೆ ಮಾತಿನ ಜಟಾಪಟಿ ನಡೆದಿದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಕೆಂಡ ಕಾರಿದ್ದಾರೆ. ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನನ್ನ, ಬಿಜೆಪಿ ರಾಮನ್ನ. ಸಿದ್ದರಾಮಯ್ಯ ಜೈ ಶ್ರೀರಾಮ್ ಅಂದ್ರೆ ತಪ್ಪೇನಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ನಾವು ಕೂಡ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ, ಹೇಳದೇ ಇದ್ರೆ ಶ್ರೀರಾಮ ವಿರೋಧಿ ಅಂತೀರಾ, ಹೇಳಿದ್ರೆ ಅಂದ್ಬಿಟ್ರಲ್ಲ ಅಂತೀರಾ ಅಂತ ಕಿಡಿಕಾರಿದ್ರು. ಜೈ ಶ್ರೀರಾಮ್ ನಾವು ಹೇಳಲ್ವಾ, ಅದು ಯಾರ್ದು ಒಬ್ಬರದು ಸ್ಲೋಗನ್ ಅಲ್ಲ, ಇಡೀ ಸಮಾಜದ ಸ್ಲೋಗನ್. ಜೈ ಶ್ರೀರಾಮ್ ನಾವು ಜೈ ಶ್ರೀರಾಮ್. ಏನು ತಪ್ಪಿದೆ ಅದರಲ್ಲಿ? ಅಲ್ಲಪ್ಪ, ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ, ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮಂಗೆ ವಿರುದ್ಧ ಅಂತೀರಾ, ಹೇಳಿದರೆ ನೀವು ಹೇಳಿಬಿಟ್ಟಿದ್ದೀರಲ್ಲಪ್ಪ ಅಂತಾರೆ. ಅಂದರೆ ಯಾವ್ದು ಸರಿ ಇದು? ಹೇಳಿದ್ದು ಸರಿನಾ, ಹೇಳದೇ ಇರೋದು ಸರಿ? ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ತೀವ್ರ ವಾಗ್ದಾಳಿ ನಡೆಸಿದ್ದು, ಶ್ರೀರಾಮ ಏನು ಬಿಜೆಪಿಯವರ ಮನೆ ಆಸ್ತಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮನ್ನ ಹಿಂದೂ ವಿರೋಧಿಗಳೆಂದು ಬಿಂಬಿಸಲು ನೋಡುತ್ತಿದ್ದಾರೆ. ನಾವು ರಾಮನನ್ನು ಪೂಜಿಸ್ತೀವಿ, ಸೀತೆಯನ್ನು ಪೂಜಿಸ್ತೀವಿ ಎಂದಿದ್ದಾರೆ. ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಏನ್ ಅವ್ರ ಮನೆ ಆಸ್ತಿನ? ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ. ಗಾಂಧೀಜಿ ಅವ್ರು ಏನ್ ಹೇಳಿದ್ದಾರೆ? ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಾಮನು ಇದ್ದಾರೆ, ಸೀತನು. ಮೋದಿ ಉಪವಾಸ ಮಾಡಿದ್ದೇ ಅನುಮಾನ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆ ನೀಡಿದ್ದಾರೆ. ಬರೀ ಎಳನೀರು ಮಾತ್ರ ಕುಡಿದು ಉಪವಾಸ ಸಾಧ್ಯವಿಲ್ಲ, ಹಾಗೆ ಮಾಡಿದ್ರೆ ಒಂದೆರಡು ದಿನದಲ್ಲಿ ಮನುಷ್ಯ ಬೀಳ್ತಾನೆ, 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಲ್ಲ ಅಂತ ಹೇಳಿದ್ರು. ಉಪವಾಸ ವ್ರತ ಕೈಗೊಂಡಿದೆ, ಆದ್ರೆ ನಾನು ಡಾಕ್ಟರ್ಸ್ ಹೇಳಿದ ಪ್ರಕಾರ ಬರೀ ಎಳ್ನೀರನ್ನೇ ತೆಗೆದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕೊಲಾಪ್ಸ್ ಆಗ್ತಾನೆ. ಯಾಕಂದ್ರೆ ಅದರಿಂದ ಮತ್ತು ನಾಡಿ ಮಿಡಿತ ಕಡಿಮೆ ಆಗ್ತದೆ. ಆದ್ರಿಂದ 7 ದಿವಸಗಳ ಉಪವಾಸ ಕೈಗೊಂಡಿದ್ರೆ ಡಾಕ್ಟರ್ ಒಪಿನಿಯನ್ ಪ್ರಕಾರ ಅದು ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿದೆ. ಆದ್ರೆ ಮೋದಿ ಮೇಲೆ ಗೋಧ್ರಾ ಹತ್ಯಾಕಾಂಡದ ಪಾಪವಿದೆ. ರಾಮನ ರಾಜನೀತಿಗೆ ವಿರುದ್ಧವಾಗಿ ಮಂದಿರದ ಟ್ರಸ್ಟ್ ನಡೆದುಕೊಂಡಿದೆ. ಅಪೂರ್ಣ ದೇಗುಲದಲ್ಲಿ ಮೂರ್ತಿ ಉದ್ಘಾಟಿಸಿ ಅಧರ್ಮದ ದಾರಿ ಹಿಡಿದಿದೆ ಅಂತ ಮಾಜಿ ಸಿಎಂ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಇವತ್ತು ನಿಜವಾದಂಥ ಒಂದು ಕೆಲಸ, ಶ್ರೀರಾಮಚಂದ್ರನ ಒಂದು ಪ್ರತಿಮೆಯನ್ನು, ದೇವಸ್ಥಾನ ಕಟ್ಟುವ ಕೆಲಸ ಅದು ಅಪೂರ್ಣವಾಗಿಯೇ ಉಳಿದಿದೆ. ಆದರೆ ಅದು ಪೂರ್ಣವಾಗಿದೆ ಅಂತೇಳಿ ಇವತ್ತು ಅವರು ಮುಂದೆ ಬಂದಿದ್ದಾರೆ. ಅದು ಒಂದು ರೀತಿಯ ಧರ್ಮಕ್ಕೆ ಭಗ್ನ ಹೊರತು ಧರ್ಮಕ್ಕೆ ಒಂದು ಸ್ಪಂದನೆ ಕೊಟ್ಟಾಗೆ ಆಗಿದೆ. ನಾವು ರಾಮ ಮಂದಿರದ ಬಗ್ಗೆ ಎಲ್ಲಿ ಪ್ರಶ್ನೆ ಮಾಡಿದ್ದೇವೆ? ಅಪೂರ್ಣ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಯಾಕೆ ಅಂತ ಸಾಧು ಸಂತರು ಕೇಳಿದ್ದಾರೆ, ನಾವು ಕೇಳಿದ್ದಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು. ಯಾರು ಜೀವ ತುಂಬಬೇಕು? ಸಾಧು ಸಂತರ ಜೀವ ತುಂಬಬೇಕು, ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು. ಪ್ರಧಾನಮಂತ್ರಿ ಯಾರು ಜೀವ ತುಂಬ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ನೀವು ಮೂರ್ತಿ ತಂದ್ಬಿಟ್ಟು ಪೂಜೆ ಮಾಡೋದು ಎಷ್ಟು ಸೂಕ್ತ ಅಂತ ಅವ್ರು ಕೇಳಿರೋದು, ನಾವಲ್ಲ. ಅಯೋಧ್ಯೆ ವಿಚಾರದಲ್ಲಿ ನಾವು ಅಂತರ ಕಾಯ್ದುಕೊಂಡಿಲ್ಲ. ನಾವು ಕೂಡ ರಾಮ ಮತ್ತು ಆಂಜನೇಯನ ಭಕ್ತರು. ಬಿಜೆಪಿ ರಾಮನನ್ನ ರಾಜಕೀಕರಣ ಮಾಡ್ತಾ ಇದೆ ಅಂತ ಉಡುಪಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಅಂತರ ಕಾಯ್ದುಕೊಂಡದ್ರಿಂದ ಪಕ್ಷಕ್ಕೆ ಅನುಕೂಲವ ನಷ್ಟವ ಹೇಗೆ ಸರ್? ನಾವೆಲ್ಲ ಅಂತರ ಎಲ್ಲಿ ಕಾಯ್ಕೊಂಡಿಲ್ಲ. ನಾವು ರಾಮನ ಭಕ್ತರೇ, ನಾವು ಆಂಜನೇಯನ ಭಕ್ತರೇ. ಆದರೆ ಇವರು ಅದನ್ನ ರಾಜಕೀಕರಣ ಮಾಡ್ತಾ ಇದ್ದಾರೆ.
ಬಿಜೆಪಿಗೆ ನಿಜವಾಗ್ಲೂ ರಾಮನ ಶಾಪ ತಟ್ಟಲಿದೆ. ಬೀದಿ ಬೀದಿಯಲ್ಲಿ ರಾಮನನ್ನ ಆಟ ಆಡಿಸಿದ್ದಾರೆ. ರಾಮನು ನಮ್ಮ ಹೃದಯ, ನಿಮ್ಮ ಹೃದಯದಲ್ಲಿದ್ದಾನೆ. ನಮ್ಮ ಹಣೆ ಬರಹದಲ್ಲಿ ಯಾವಾಗ ಬರುತ್ತೋ ಆಗ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡ್ತೇವೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. 100% ಆಗಲ್ಲ. ರಾಮನ್ ಶಾಪ ಬಿಜೆಪಿಯವರಿಗೆ ಬರ್ತದೆ. ಯಾಕಂದ್ರೆ ರಾಮನ ಬೀದಿ ಬೀದಿಯಲ್ಲಿ ಹಿಂಗೆ ಹಾಕಿ ಆಟ ಆಡ್ಸಿದಾರಲ್ಲ, ನಿಜವಾಗ್ಲೂ ಶಾಪ ಕೊಡ್ತಾರೆ. ನೀವು ಬರೆದಿಡ್ಕೊಳ್ಳಿ, ಇದು ಚೀಪ್ ಪಾಲಿಟಿಕ್ಸ್. ಅವ್ರು ಬಂದ್ರ ಹೋದ್ರ, ರಾಮ ಇಲ್ಲಿ ನನ್ನ ಹೃದಯದಲ್ಲಿದ್ದಾನ್ರಿ. ಯಾವಾಗ ನಮಗೆ ಹಣೆ ಬರದಲ್ಲಿ ಬರ್ದಿರುತ್ತೋ ಅಯೋಧ್ಯೆಗೆ ಹೋಗಿ ನಾವು ರಾಮನ ಭಕ್ತರು ರಾಮಗೆ ನಮಸ್ಕಾರ ಮಾಡಿ ಬರ್ತೀವಿ. ಅಯೋಧ್ಯೆ ವಿಚಾರವಾಗಿ ಸಿಎಂಗೆ ಟೀಕಿಸುವ ನೈತಿಕತೆ ಬಿಜೆಪಿಗೆ ಇಲ್ಲ ಅಂತ ಮೈಸೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಆಸ್ತಿಕ ನಾಸ್ತಿಕ ಅಲ್ಲ ಅಂತ ಖುದ್ದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಅವರು ನಾಸ್ತಿಕನಾಗಿದ್ರೆ ಅವರ ಕ್ಷೇತ್ರದಲ್ಲಿ ಶ್ರೀರಾಮ ಮಂದಿರ ಕಟ್ಟುತ್ತಿರಲಿಲ್ಲ ಅಂತ ಟಾಂಗ್ ಕೊಟ್ರು. ನೀವು ಬರೀ ಸುಳ್ಳು ಹೇಳಿದಿರಿ, ಅನುದಾನ ಕೊಡೋದಿಲ್ಲ. ಬೇರೆಯವ್ರು ಕೊಟ್ಟಂತ ಅನುದಾನ ದೇಣಿಗೆ ಕೊಟ್ಟಂತದ್ದು, ಆ ದೇಣಿಗೆಯಲ್ಲೂ ಲೂಟಿ ಮಾಡಿದವರಿದ್ದೀರಿ ನೀವು. ನಿಮ್ಗೆ ನೈತಿಕತೆನೇ ಇಲ್ಲ. ಅಯೋಧ್ಯ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಅಸ್ಸಾಂನಲ್ಲಿ ಭಾರತ್ ಜೋಡೋ ಯಾತ್ರೆ ತಡೆದಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ದೊಡ್ಡ ಹೈಡ್ರಾಮವೇ ನಡೆಸಿದ್ದಾರೆ. ಯಾತ್ರೆ ತಡೆಗೆ ಷಡ್ಯಂತ್ರ ನಡೆದಿದೆ ಅಂತ ಸಿಎಂ ಡಿಸಿಎಂ ಗಂಭೀರ ಆರೋಪ ಮಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ನ್ಯಾಯದ ಹೋರಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರೋ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಂಟಕಗಳು ಎದುರಾಗ್ತಿದೆ. ಇದೀಗ ಅಸ್ಸಾಂನ ಗುವಾಹಟಿಗೆ ಎಂಟ್ರಿ ಕೊಡ್ತಿದ್ದಂತೆಯೇ ದೊಡ್ಡ ಹೈಡ್ರಾಮವೇ ನಡೆದಿದೆ. ಪೊಲೀಸರು ಯಾತ್ರೆ ತಡೆದಿದ್ದಕ್ಕೆ ಕೈ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. Why is it important? It's not important that Rahul Gandhi comes or Rahul Gandhi doesn't come. That's not important. What is important is that you are allowed to listen to anybody you want to listen to. ಅಸ್ಸಾಂ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಶಿವಮೊಗ್ಗದ ಮಹಾವೀರ ವೃತ್ತದಲ್ಲಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತ ರಾಯಚೂರು, ಕೊಪ್ಪಳದಲ್ಲೂ ಭಾರೀ ಪ್ರತಿಭಟನೆ ನಡೆಯಿತು. ರಾಹುಲ್ ಗಾಂಧಿ ಯಾತ್ರೆ ತಡೆಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ರು. ನಾವು ಯಾವುದಕ್ಕೂ ಹೆದರೋದಿಲ್ಲ ಅಂತ ಕಿಡಿಕಾರಿದ್ರು. ಇವತ್ತು ಏನು ತಡೆ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಇದು ಖಂಡನೀಯ. ನಾವು ಯಾವುದಕ್ಕೂ ಹೆದರೋದಿಲ್ಲ. ನಿಮ್ಮ ಕೇಸು, ನಿಮ್ಮ ಜೈಲು, ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಹೆದರೋದಿಲ್ಲ. ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯನ್ನ ಬಿಜೆಪಿಯ ಕೆಲ ಪುಂಡರಿಂದ ತಡೆಯುವ ಪ್ರಯತ್ನ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ರು. ಯಾತ್ರೆಗೆ ಅಸ್ಸಾಂ ಸರ್ಕಾರವೇ ಅಡ್ಡಿ ಮಾಡಿದೆ, ದೇಶದ ಸಮಸ್ಯೆಗಳಿಗೆ ಮುಕ್ತ ಹಾಡಲು ಯಾತ್ರೆ ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ರು. ಪಾದಯಾತ್ರೆನ ಅಡ್ಡ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಕ್ಕಂಥದ್ದು ಪ್ರಯತ್ನ. ಪಾದಯಾತ್ರೆ ಮಾಡೋದು ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅದನ್ನು ತಡೆ ಓಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕೆಲವು ಪುಂಡ್ರುಗಳು ಮಾಡ್ತಾ ಇದ್ದಾರೆ. ಬಜರಂಗ ದಳದ ಯಾತ್ರೆ ತಡೆಯುತ್ತಿಲ್ಲ, ನಮ್ಮ ಯಾತ್ರೆ ತಡೆಯುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಗುಲ ಪ್ರವೇಶ ವೇಳೆ ತಡೆಯಲಾಗಿದೆ. ಅಸ್ಸಾಂ ಸಿಎಂ ಹಿಮಂತ್ ಬಿಶ್ವಾ ಶರ್ಮಾ ದೇಶದ ಅತ್ಯಂತ ಭ್ರಷ್ಟರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ.